ಮಾಡಿಕೊಂಡು ಬಂದಂಥವ್ರು. ವುಮೆನ್ಸ್ ಸ್ಟಡೀಸ್ನ ಡೈರೆಕ್ಟರ್ ಆಗಿ ALS ಬಾಡಿಯಲ್ಲಿ ಕೆಲಸ ಮಾಡಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ, ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಈ ರೀತಿಯಾದಂತಹ ಆಪರ್ಚುನಿಟೀಸ್ ಯಾವ ಯೂನಿವರ್ಸಿಟಿನಲ್ಲೂ ಇಲ್ಲ. ಅವ್ರು ಇಟ್ಕೊಂಡು ಹೊಗಳ್ತೀನಿ ಅಂತ ಹೇಳಲು ಇಲ್ಲ, ಹೊಗಳಬೇಕಾದಂತಹ ಅಗತ್ಯ ನನಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನೇನಾದರೂ ನನ್ನ ಕೆರಿಯರ್ನಲ್ಲಿ ಹೈಯರ್ ಪೋಸ್ಟ್ ಹೋಗಬೇಕು ಅಂತ ಹೇಳಿದ್ರೆ ಚಾನ್ಸಲರ್ ಆಗಬೇಕೆ ಹೊರತು ಇನ್ನೇನು ಇಲ್ಲ. ಚೀಫ್ ಮಿನಿಸ್ಟರು ಕೂಡ ದೊಡ್ಡ ಪೊಸಿಷನ್ ಏನೂ ಅಲ್ಲ ನನ್ನ ದೃಷ್ಟಿನಲ್ಲಿ. ಆ ಕಾರಣಕ್ಕೋಸ್ಕರವಾಗಿ ಇವರಿಂದ ಹೊರಗಲಿ ನಾನು ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಬೇರೆ ಅಗ್ರಿಕಲ್ಚರ್ ಕಾಲೇಜುಗಳು ಏನಿದ್ದಾವೆ, ನೀವು ಒಂದು ಕಡೆಯಿಂದ ನೋಡ್ಕೊಂಡು ಬನ್ನಿ, ಅಬ್ಸರ್ವ್ ಮಾಡಿ. ನನಗಿಂತ ಐಕ್ಯ ನಿಮಗೆ ಶಾರ್ಪ್ ಇರುತ್ತೆ, ಮತ್ತು ನಿಮ್ಮ ಥಿಂಕಿಂಗು ಕೂಡ ಮಾಡರ್ನೈಸ್ ಆಗಿ ಇರ್ತದೆ. ನಮಗೆ ಓಲ್ಡ್ ಥಿಂಕಿಂಗು ಅದು ಇರೋದಿಲ್ಲ. ಅದನ್ನು ನೋಡ್ಕೊಂಡು ಬಂದಾಗ ಈ ಇನ್ಸ್ಟಿಟ್ಯೂಷನ್ ಅಗ್ರಿಕಲ್ಚರ್ಗೋಸ್ಕರವಾಗಿ ಈ ಕಾಲೇಜಿನಲ್ಲಿ ಓದಿರುವಂತಹ ಒಬ್ಬ ವಿದ್ಯಾರ್ಥಿಗಳು ಕೂಡ ನಿರುದ್ಯೋಗಿಯಾಗಿ ಎಲ್ಲರಿಗೂ ಕೂಡ ಜಾಬ್ ಸಿಕ್ಕಿದೆ. ಎಲ್ಲರೂ ಕೂಡ ಕೆಲಸದಲ್ಲಿದ್ದಾರೆ, ಒಳ್ಳೆಯ ಪೊಸಿಷನ್ನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಅದು ಈ ಕಾಲೇಜಿನ ಪ್ಲಸ್ ಪಾಯಿಂಟ್. ಮತ್ತು ನಿಮಗೆ ಬೇರೆ ಕಾಲೇಜುಗಳಲ್ಲಿ ಇಲ್ಲದೆ ಇರುವಂತಹ ಕೋರ್ಸ್ಗಳನ್ನು ಇಟ್ಟುಕೊಂಡು ಈಗ ಪ್ರಕಾಶ್ ಅವರು ಏನು ಹೇಳಿದ್ರು ಆ ರೀತಿ ನಿಮ್ಮ ಸ್ಕಿಲ್ಲನ್ನು, ನಿಮಗಿರುವಂತಹ ಐಕ್ಯು ಏನು ಇದಿದೆ ಅದನ್ನು ಬಳಸ್ಕೊಳ್ಳುವಂತಹದ್ದು ಯಾವ್ಯಾವ ರೀತಿಯಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ನೀವು ಈ ಕೋರ್ಸ್ಗಳಲ್ಲಿ ನೀವು ಕಲಿತಾ ಇದ್ದೀರಿ, ಕಲ್ತಿದ್ದೀರಿ. ಅದನ್ನು ಮುಂದೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಕೆಪಾಸಿಟಿ ಅದು ನಿಮ್ಮಲ್ಲೇ ಇದೆ. ನಾನು ಯಾವಾಗಲೂ ಒಂದು ಹೆಣ್ಮಕ್ಳಿಗಾಗಿ ಗಂಡು ಮಕ್ಕಳಿಗಾಗಿ ಒಂದು ಮಾತನ್ನು, ನಾನು ಲೆಕ್ಚರರ್ ಆಗಿ ಸೇರಿದಾದ ದಿವಸದಿಂದ ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸ್ಕೊಂಡಂತೆ ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನು ಯಾವತ್ತೂ ಒಂದೇ ಉತ್ತರ ನನಗೆ ಗೊತ್ತು, ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಯಾರು ಎಷ್ಟು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಬೆಳೆಸಿರ್ತಾರೆ. ಹಾಗೆ ನೀವು ಹೋಗುವಂತಹ ಪಡೆಯುವಂತಹ ಉದ್ಯೋಗ, ಗಳಿಸುವಂತಹ ಮನ್ನಣೆ, ಗೌರವ, ಪ್ರಶಸ್ತಿ ಇವೆಲ್ಲವೂ ಕೂಡ ಅದು ನಿಮ್ಮ ಶ್ರಮದ ಫಲ. ಬಿಲೀವ್ ಮಿ ಆರ್ ನಾಟ್, ನಾನು VC ಆದಂಥ ಹೊತ್ತಿನಲ್ಲಿ ಒಂದು ನಯಾ ಪೈಸೆಯನ್ನು ಕೂಡ ಖರ್ಚು ಮಾಡಿಲ್ಲ. ನನ್ನ ಓದಿನಲ್ಲಿ ನಾನು ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ. ಎಲ್ಲ ಮೆರಿಟ್ ಸ್ಕಾಲರ್ಶಿಪ್. ನಾನು ಓದ್ತಾ ಇದ್ದೆ, ಸಿಕ್ಕಾಪಟ್ಟೆ ಓದ್ತಾ ಇದ್ದೆ, ಬರೀತಾ ಇದ್ದೆ, ಇವಾಗಲೂ ಬರೀತೇನೆ. ನನಗೆ ಟೈಮೇ ಇರುವುದಿಲ್ಲ. ನನಗೆ ಬರೆಯೋದು ಓದೋದು ಇದೇ ಕೆಲಸ ಮಾಡ್ತಾ ಇರ್ತೀನಿ ನಾನು. ಇದರಿಂದ ನಾನು ಸಾಮಾನ್ಯವಾದಂಥ ಒಬ್ಬಳು ಹೆಣ್ಣು ಮಗಳು. ಸಾಮಾನ್ಯ ಅಂತೇಳಿ ನಿಮ್ಮಷ್ಟು ಬುದ್ಧಿ ಇಲ್ಲ ನನಗೆ. ಆದರೆ ನನಗಿರುವಂಥ ನನ್ನ ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ ಹಾರ್ಡ್ ವರ್ಕ್. ಇವತ್ತಿಗೂ ಹಾರ್ಡ್ ವರ್ಕ್ ಮಾಡ್ತೀನಿ ನಾನು. ಆ ಕಾನ್ಫಿಡೆನ್ಸ್ ನನಗಿರೋದ್ರಿಂದ ಆದ್ದರಿಂದ ನನ್ನ ಬಯೋಡೇಟಾವನ್ನು ನೀವು ಗೂಗಲ್ ಸರ್ಚ್ ಮಾಡಿದ್ರೆ, ವಿಕಿಪೀಡಿಯಾ ಸರ್ಚ್ ಮಾಡಿದ್ರೆ, ಇದು ಮಾಡಿದ್ರೆ ನಿಮಗೆ ಪದ್ಮಶೇಖರ್ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಮಾಡಿದ್ದಿರ್ಬೋದು ರಿಸರ್ಚ್ ಆಗಿ. ನನ್ನ ಗೈಡೆನ್ಸಲ್ಲಿ 30 ಜನ, ಅದರಲ್ಲೂ ಆರ್ಟ್ಸ್ ಫ್ಯಾಕಲ್ಟಿಲಿ ತಗೊಳ್ಳೋದು ಕಷ್ಟ, ಸೈನ್ಸ್ ಫ್ಯಾಕಲ್ಟಿಲಿ ತಗೊಳ್ಬೋದು. 30 ಜನ ಗೈಡೆನ್ಸು ನನ್ನ ಗೈಡೆನ್ಸ್ನಲ್ಲಿ PhD ತಗೊಂಡಿರೋರು. ಆ 30 ಜನ ಓದುವಂಥ ಸಬ್ಜೆಕ್ಟನ್ನು ನಾನು ಓದಬೇಕಲ್ಲ, ಅದನ್ನು ರಿಲೀಟ್ ಮಾಡಿಸ್ಬೇಕಲ್ಲ, ಮಾಡಬೇಕಲ್ಲ, ಅದನ್ನೆಲ್ಲ ಹೇಳ್ಬೇಕಲ್ಲ. ಇದು ಎಲ್ಲಿಂದ ಅಂತ ಹೇಳಿದ್ರೆ ನನ್ನ ಹಾಗೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಿಮ್ಮ ಹಾರ್ಡ್ ವರ್ಕನ್ನು ನೀವು ಯುಟಿಲೈಸ್ ಮಾಡಿಕೊಂಡ್ರೆ, ನಿಮ್ಮ ಸ್ಕಿಲ್ ನೀವು ಕಲ್ತಿದ್ದೀರಿ ಏನು ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ, ನೀವು ಇನ್ನು ಅನದರ್ 2 years 3 years ಆಫ್ಟರ್ ದಿಸ್ ಎಜುಕೇಷನ್ ನೀವು ಎಲ್ಲೆಲ್ಲೋ ಇರ್ತೀವಿ. ಅದಕ್ಕೆ ನಾನು ಹೇಳೋದು, ನಮ್ಮ ಭವಿಷ್ಯ ಅನ್ನುವಂಥದ್ದು ಬೇರೆಯವರ ಕೈಯಲ್ಲಿ ಇಲ್ಲ. ನಮ್ಮ ಭವಿಷ್ಯ ನನ್ನ ಕೈಯಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ. ಇದನ್ನು ನಾನು ನಂಬಿದ್ದೆ, ನಂಬಿ ನಾನು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಮಾಡಿದ್ದೆ. ಇದನ್ನು ನಾನು ತುಂಬ ಕಾನ್ಫಿಡೆನ್ಸ್ ಆಗಿ ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗೆ ನೋಡಿದ್ರೆ ಮನುಷ್ಯನ ಆಸೆಗಳಿಗೆ ಮೊದಲು ಅಷ್ಟೊಂದು ಆಸೆಗಳು ಇರಲಿಲ್ಲ.
ನನ್ನ ಹಾಗೆ. ನೀವು ಎಷ್ಟು ಮಕ್ಕಳು ಅಂದರೆ 8 ಮಕ್ಕಳು ಅಂದರೆ 10 ಮಕ್ಕಳು ಅಂತೇಳಿ ಅಷ್ಟೊಂದು ಇರ್ತಿದ್ವಿ ನಾವೆಲ್ಲ ನಮ್ಮ ತಂದೆ ತಾಯಿಗಳಿಗೆ. ನೀವು ಒಬ್ಬೊಬ್ರು ಹುಟ್ಟಿದ್ದೀರಿ, ಒಬ್ಬೊಬ್ರು ಇದ್ದಿದ್ರೆ ಆಗ್ಬಿಟ್ಟಿದ್ದೀರಿ. ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳು ನಿಮ್ಮ ಮೇಲೆ ಪ್ರೆಸರೈಸ್ ಮಾಡ್ತಾರಲ್ಲ, ನಿಮ್ಮ ಮೇಲೆ. ನಾವು ಪ್ರೆಸರೈಸು ಮಾಡೋದು ಇರಲಿಲ್ಲ, ಓದಿಸೋದು ಇರಲಿಲ್ಲ, ಒಳ್ಳೆ ಕಾಲೇಜ್ ಇರಲಿಲ್ಲ, ಪ್ರಕಾಶ್ ಅಂತ ಮೇಸ್ಟ್ರುಗಳು ನಮ್ಗೆ ಸಿಗಲಿಲ್ಲ. ಈಗ ಒಂದು ಡಿಗ್ರಿಗೆ ಬಂದ ಮೇಲೆ ಒಂದು ಚಾನಲೈಸ್ ಯಾವಾಗಲೂ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಆ ಚಾನಲೈಸ್ ಮಾಡ್ಕೊಳ್ಬೇಕಾದಂಥದ್ದು ನೀವು ಕೆಲಸ. ಆ ಚಾನಲೈಸ್ ಹೇಗೆ ಆಗಬೇಕು ಅಂತೇಳಿ ಈಗ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಡು, ಸಾಫ್ಟ್ ಸ್ಕಿಲ್ ಆಗಿದ್ದಿರ್ಬೋದು, ಅಗ್ರಿ ಕ್ಲಿನಿಕ್ ಹೇಳಿದ್ಮೇಲೆ ಅದಾಗಿದ್ದಿರ್ಬೋದು, ರೋಡ್ ಸ್ಕಿಲ್ ಆಗಿದ್ದಿರ್ಬೋದು, ಇವಾಗ ಏನು ಕಲ್ತಿದ್ದೀರಿ ಅವೆಲ್ಲವೂ ಕೂಡ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಂದರೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಏನಿದೆ, ನಿಮ್ಮ ವೈಯಕ್ತಿಕವಾದಂತಹ ಅಭಿವೃದ್ಧಿ ಮತ್ತು ಸಾಧನೆ ಏನಿದೆ, ಅದಕ್ಕೆ ನಿಮ್ಮ ಕೆರಿಯರ್ ಏನು ಆಗಬೇಕು ಅಂತಂದು ಈ ಸ್ಕಿಲ್ ನಿಮಗೆ ಉಪಯೋಗಕ್ಕೆ ಬರ್ತದೆ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇವತ್ತು ಎಷ್ಟು ಇದೆ. Can you hear me? Sorry. So first of all, thank you so much. I think they have given a wonderful speech and it's motivating at the same time, very powerful speech by the way. But I'm going to continue in English if it's all okay for you, right? So let me introduce myself. So I am Raj Mahendra. So I am Associate Vice President of Academy. I think some of the students have attended our training and some of the students have attended other trainings actually. But I'm not going to talk about Academy or our association, what we are doing here. But I'm going to shift a bit about my past history. I'm going to tell about some stories here, which might be interesting to you as well. So 10 years back, I'm an agricultural food scientist. Even ma'am didn't know about that. I think we had a short conversation actually. So I did my B.Tech Biotechnology in 2007 and 8 actually. That time I graduated. And post my B.Tech Biotechnology, I did my MS in food biotechnology. So basically, I have to work with agriculture, I have to innovate products and things like that. Dr. Prakash sir will have a degree conversation very soon. So I did my Master of Science in Netherlands. So there is a university called Wageningen University, which is actually a very well-known university for agriculture and food technology basically. So I did my food ingredient functionality studies. Basically, I'm an ingredient specialist. So whatever food products or Sampurna Honey products from Sampurna College of Technology, whatever it may be. So that is a fascinating thing, right? So start thinking from a product perspective also. Yeah, thank you. Thank you. Because see, I'm also not from, I'm not from basically from Tamil Nadu. I'm just trying to understand some of the Kannada and other aspects. I've been in Kannada, Karnataka for about last 1 year, so I'm picking up things. But basically, I'm from Tamil medium. I have nothing to do with English. I have no knowledge about. ಇಂಗ್ಲಿಷ್ ಮಾತಾಡ್ತಾರೆ. ಇವರ 130 ಈ ಯುಕೆ ಎಷ್ಟು ಹೆಂಗನೆ ಅಂದ್ರೆ ಹಳೆ ಬೇರು ಹೊಸ ಚಿಗುರು. ಈ ಚಿಗುರಿಂದ ನಿಮಗೆ ವಿದ್ಯಾದಾನವನ್ನು ಮಾಡುವಂತ ಒಂದು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದರೆ ಇದು ನಾವು ನೀವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡುವಂತ ಮುಖಾಂತರ ನೀವು ಇಲ್ಲಿಂದ ಒಳಗಡೆ ಬಂದ ಮೇಲೆ ಸಂಪೂರ್ಣ ಕೃಷಿ ವಿದ್ಯಾಲಯಕ್ಕೆ ನನ್ನ ಕೊಡುಗೆ ಏನಂದ್ರೆ ನನ್ನಿಂದ ಇಬ್ಬರು ವಿದ್ಯಾರ್ಥಿಗಳನ್ನ ಸೇರಿಸಿ ಆ ಸಂಸ್ಥೆ ಚೆನ್ನಾಗಿರ್ಬೇಕು, ಆ ತಾಯಿ ನಮಗೆ ಶಿಕ್ಷಣ ಕೊಟ್ಟವ್ರೆ, ಆ ಸಂಸ್ಥೆ ಬೆಳಗಲಿ ಅನ್ನುವಂತಹ ಯಾವಾಗ ಮನಸ್ಸಿಟ್ಕೊತಿರೋ ಆಗ ನೀವು ಬೆಳಿತೀರಿ. ಹಿರಿಯರಿಗೆ ನೀವು ಗೌರವ ಕೊಟ್ಟರೆ ಕಿರಿಯರು ನಿಮ್ಮನ್ನು ಗೌರವಿಸುತ್ತಾರೆ. ನೀವು ನಿಮ್ಮ ಸಂಸ್ಥೆಯನ್ನು ನಡೆಸಿಕೊಂಡರೆ ನಿಮ್ಮ ಬದುಕು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ಕೆಲವು ಸಂತೋಷದಿದ್ದೀರಿ, ಕೆಲವು ಯಾಕೋ ಬೇಸರದಿದ್ದೀರಿ, ಕೆಲವೆಲ್ಲ ಹಿಂಗಿದ್ದೀರಿ, ಹಂಗೆಲ್ಲ ಅಂತ ಅನ್ಕೊತಾರೆ. ನಾನು ಎಲ್ರಿಗೂ ಏನೋ ಮನಸ್ಸು ಮಾಡಬೇಕು. ಈ ನೆಲಕ್ಕೆ, ಈ ಭೂಮಿಗೆ ಏನು ಅನ್ನ ತಿನ್ನುವ ಮುನ್ನ ನೆನೆಯೋ ಈ ಮಣ್ಣನ್ನ, ಈ ಭೂಮಿಗೆ ನಾವು ಬಂದು ನಮಸ್ಕಾರ ಮಾಡಬೇಕು, ತಾಯಿ ನಮಸ್ಕಾರ ಮಾಡಬೇಕು, ಹಾಗೆ ಅನ್ನ ಕೊಟ್ಟ ದೇವರು ನಮಸ್ಕಾರ ಮಾಡಬೇಕು. ಹಾಗೆ ನೀವೆಲ್ಲರೂ ಮುಂದೆ ಲಕ್ಷಾಂತರ ಟನ್ ಅನ್ನ ಉತ್ಪಾದನೆ ಮಾಡುವಂತಹ ರೈತರಿಗೆ ಮಾರ್ಗದರ್ಶಕರಾಗ್ತೀರಿ, ನೀವೇ ಕೃಷಿಕರಾಗ್ತೀರಿ. ಅದಕ್ಕೆ ಒಳ್ಳೆದಾಗಿ, ಖುಷಿಯಾಗಿ, ಒಳ್ಳೆದಾಗಿ. ನಮಸ್ಕಾರ.